ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 2 o'clock ಆಗಿದೆ. ಏನಿಲ್ಲ, ಅದಕ್ಕೆ ನಾದಿನಿ ಶಾಪಿಂಗ್ ಹೋಗ್ತಾ ಇದ್ದೋ, ನಾನು ಮತ್ತು ನಮ್ಮ ಹತ್ತಿಗೆ. ಅವರೇನೋ ಸ್ವಲ್ಪ ಶಾಪಿಂಗ್ ಮಾಡಬೇಕಂತೆ. ಹೋಗೋಣ ಅಂತ ತುಂಬ ದಿವಸದಿಂದ ಹೇಳ್ತಾ ಇದ್ರು. ಫೈನಲಿ ಇವತ್ತು ಹೊರಟಿದ್ದೀವಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಟೈಮ್ ಬಂದು 2 o'clock ಆಗಿದೆ. ಅವರು ಫೋನ್ ಮಾಡ್ತಾ ಇದ್ದಾರೆ, ರೆಡಿಯಾಗಿದ್ದಾರಂತೆ. ಮಗಳನ್ನ ಕರ್ಕೊಂಡೋಗಿ ನಮ್ಮ ಅತ್ತೆ ಮಗಳ ಜೊತೆ ಬಿಟ್ಬಿಟ್ಟು ನಾನು ನಮ್ಮ ಅತ್ತಿಗೆ ಇಬ್ಬರೇ ಹೋಗ್ತಾ ಇರೋದು. ನಮ್ಮ ಅತ್ತೆ ಇಲ್ಲ, ಊರಿಗೆ ಹೋಗಿದ್ದಾರೆ. ಆದ್ದರಿಂದ ಅವಳು ನಮ್ಮ ಅತ್ತಿಗೆ ಮಗಳ ಜೊತೆ ಅಂಗಡಿಲಿ ಇರ್ತಾಳೆ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೋಗ್ಬೇಕು, ಟೈಮ್ ಆಗಿಬಿಟ್ಟಿದೆ. ಚಿನ್ನು ಪರ್ಸಲ್ಲ ಬ್ಲಾಕ್ ಕಲರ್ ಎತ್ಕೊಂಡಲ್ಲ ಪರ್ಸು, ಗೊತ್ತಿಲ್ಲ ನೋಡಿ. ತುಂಬ ಸ್ಪೆಟ್ ಆಗ್ತಾ ಇದ್ದೀನಿ, ಶೆಕೆ ಮಧ್ಯಾಹ್ನ ಅಲ್ವಾ, ಅದರಿಂದ ಸ್ವಲ್ಪ ಶೆಕೆ. ತಣ್ಣ ಗಾಳಿ ಬೀಸ್ತಾ ಇದೆ. ಹೊರಡ್ತಾ ಇದ್ದೀವಿ. ನನ್ನ ಮಗಳನ್ನ ಕರ್ಕೊಂಡೋಗಿ ನಮ್ಮ ಅತ್ತಿಗೆ ಮಗಳು ಪಾರ್ಲರಲ್ಲಿ ಇರ್ತಾಳಲ್ಲ, ಅವಳ ಜೊತೆ ಬಿಟ್ಬಿಟ್ಟು ನಾವು ಹೊರಡ್ತೀವಿ. ಬೇಜಾರು ಅವಳಿಗೆ ಬಿಟ್ಟೋಗ್ತೀನಿ ಅಂತ. ಅಮ್ಮ ಹಂಗೆ 5 ರೂಪೀಸ್ ಡೈರಿ ಮಿಲ್ಕ್ ಕೊಡ್ಸು. ನನ್ನ ಮಗಳನ್ನ ಬಿಡೋಣ ಅಂದ್ಬಿಟ್ಟು ಪಾರ್ಲರ್ ಹತ್ರ ಬಂದೆ. ಹಾಗೆ ತಿಂಡಿ ಕೊಡಿಸಿ ಅಮ್ಮ ಅಂದ್ಲು. ಅದರಿಂದ ಹೆಂಗೆ ಇದ್ರೂ ಮಕ್ಕಳಿಬ್ಬರೇ ಇರ್ತಾರೆ ಸಂಜೆ ಗಂಟ. ನಾವು ಬರೋದು ಹೆಂಗಿದ್ರು ಸಂಜೆ ಆಗುತ್ತೆ, ಯಾಕಂದರೆ ಇವಾಗಲೇ ಟೈಮ್ ಬಂದು 2:30 ಆಗಿದೆ. ನಾವು ಹೋಗ್ತಾ ಇರೋದು ಲೇಟ್ ಆಗೋದ್ರಿಂದ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಏನಾದರೂ ತಿಂಡಿ ಕೊಡಿಸಿದ್ರೆ ತಿಂದ್ಕೊಂಡು ಆಟ ಆಡ್ಕೊಂಡಿರ್ತಾರೆ ಅಂದ್ಬಿಟ್ಟು. ಯಾಕಂದರೆ ಪಾರ್ಲರಲ್ಲಿ ಜಾಸ್ತಿ ಕಸ್ಟಮರ್ ಇರಲ್ವಂತೆ. ಆದ್ದರಿಂದ ನನ್ನ ಮಗಳನ್ನ ಅಲ್ಲೇ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಇವಾಗ ಬಿಡೋಣ ಅಂದ್ಬಿಟ್ಟು ಅವಳಿಗೆ ತಿಂಡಿ ಕೊಡಿಸ್ತಾ ಇದ್ದೆ. ಎಗ್ ಪಪ್ಸ್ ಕೊಡಿಸಿ ಅಮ್ಮ ಅಂದ್ಲು. ಅದರಿಂದ ಎಗ್ ಪಪ್ಸು ಮತ್ತು ಡೈರಿ ಮಿಲ್ಕು ಕೊಡಿಸ್ತಾ ಇದ್ದೆ. ಇವಾಗ ಬಿಟ್ಬಿಟ್ಟು ನಾವು ಹೊರಡಬೇಕು. ಬಾಯಮ್ಮ ಅವಳಿದ ನೋಡು, ಅಲ್ಲಿ ನಮ್ಮ ಅತ್ತಿಗೆ ಮಗಳು ಪಾರ್ಲರ್ ಇರೋದು. ಹೋಗಿ ಬೆಳಗ್ಗೆ ನಾವು ಬರೋ ಗಂಟೆ ಅಲ್ಲೇ ಇರ್ತಾರೆ. ಅಮ್ಮ ಹುಷಾರು, ಇವಳನ್ನ ಹುಡ್ಕೊಂಡು ಪಾರ್ಲರ್ಗೆ ಹೋದ್ರೆ ಇವಳು ಮನೆ ಹತ್ರ ಬಂದವಳೆ. ಬನ್ನಿ, ನಮ್ಮ ಅತ್ತಿಗೆ ಬರ್ತಾ ಇದ್ದಾರೆ. ನೀವು ಸ್ಲಿಪ್ಪರ್ ಹಾಕ್ತಲ್ಲ ಯಾಕೆ ಬಂದ್ರಿ? ಮತ್ತೆ ಮೇಲೆ ಹೋಗ್ಬೇಕು. ಸೀರೆ ಯಾಕೆ ಬುಕ್ ಮಾಡಿಲ್ಲ? ಆನರೇ ಸೀರೆ ತಂದಿದ್ದೀರ ಮೈಸೂರಲ್ಲಿ, ಮತ್ತೆ ಯಾಕೆ ಸೀರೆ ಬುಕ್ ಮಾಡಿಲ್ಲಂತೆ? ಯಾಕೆ ಅವಳು ಮನೆಗೆ? ನಾನೇ ತಕ್ಕೊಟ್ಟೆ ಪಾರ್ಲರಲ್ಲಿ ತಿಂತೀರಾ ಅಂದ್ಬಿಟ್ಟು. ಅವಳೇ ಪಪ್ಸ್ಬೇಕು ಅಂದ್ಲು. ನಾನು ಕೇಕ್ ತಗೊಂಡೆ. ಮೈಸೂರಲ್ಲಿ ಆನರೇ ಮತ್ತೆ ಸೀರೆ ಬುಕ್ ಮಾಡ್ತಾರಲ್ಲ. ನಮ್ಮ ಅತ್ತೆಗೆ ನೆಕ್ಸ್ಟ್ ಸೀರೆ ಆಸೆ. ಬೈತಾರೆ ಗಾಯ್ಸ್. ನೋಡೋಣ, ಓಪನಿಂಗ್ ಹೆಂಗಿದೆ. ಹೋಗಿ ಇಲ್ಲ, ಡಿಕ್ಕಿಲೇ ಹಾಕಿರೋ ಅತ್ತೆ ಗಾಡಿಲಿ. ಇದು ಯಾವ ಥರ ಗೊತ್ತಾ? ಹಲೋ ಹಲೋ ಹಲೋ, ಹ್ಞೂ ಬತ್ತು, ನೋಡ್ತಾ ಇದ್ದೀವಿ. ಹಾಂ ಕೊಡ್ತು, 352 ರೂಪಾಯಿ. ಅಮ್ಮ ಅಮ್ಮ ಚೆನ್ನಾಗೈತೆ, ನಾನೇ ಇಟ್ಕೊಳ್ಳ? ಸುಮ್ಮನೆ ಈ ಥರದ್ದು ಯಾಕೆ ಬುಕ್ ಮಾಡಿದ್ರಿ? ಅದೇ ನನ್ನ ಚೆನ್ನಾಗೈತೆ, ಅದೇ ನನ್ನ ಅದೇ ಥರ. ಬೇಡ ಸುಮ್ಮನಂಗಂದೆ, ಏನು ಇರೋವನ್ನ ಉಡಲ್ಲ. ಹ್ಞೂ ಚೆನ್ನಾಗೈತೆ. ಹಾಂ, ಸ್ವಲ್ಪ ವೀವಿಂಗ್ ಬಂದಂಗೆ ಚೆನ್ನಾಗೈತೆ. ಸೇಮ್ ಅದೇ ಥರ, ಅಂದರೆ ಗುಲಾಬಿ ಕಲರ್ ಮಧ್ಯದಲ್ಲಿ. ಎಲ್ಲಿದ್ದೀರಾ? ಹಾಂ ಸರಿ ಆಯ್ತು. ಹಾಂ ಬನ್ನಿ. ನಾವು ಈಗ ಚಿಕ್ಕಪೇಟೆ ಹೋಗ್ತಾ ಇದ್ದೀವಿ. ಹಲೋ, ನಮ್ಮ ಅತ್ತಿಗೆ ಆಗಲೇ ಹೋದರು. ಮೇಲ್ಗಡೆ ಬೀಗ ಹಾಕೊಂಡು ಬರ್ತೀನಿ ಅಂತಾಳೆ. 5 ನಿಮಿಷ ಆಯಿತು, ಇನ್ನೂ ಬಂದಿಲ್ಲ. ಆಗಲೇ ನಮ್ಮ ಅತ್ತೆಗೆ ಸೀರೆ ಆರ್ಡ್ರ್ ಮಾಡಿದ್ರಂತೆ, ಬಂದಿತ್ತಂತೆ. ಸುಮ್ಮನೆ ರೇಗ್ಸೋಣ ಅಂದ್ಬಿಟ್ಟು ಚೆನ್ನಾಗೈತೆ ನಾನೇ ಇಟ್ಕೊತೀನಿ ಅಂದೆ. ಸರಿ ಆಯಿತು ಇಟ್ಕೊ ಅಂತ ಇದ್ರು. ಬರ್ನಿಲ್ಲ, ಅದಾಗಲಿಲ್ಲ.
ಆಟೋ ಬುಕ್ ಮಾಡ್ಕೊಂಡು ಹೋಗೋಣ ಅಂದರೆ ಬೇಡ, ಬಸ್ಸಲ್ಲಿ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಂಜೂಸು. ಅದಕ್ಕೆ ಬಸ್ ಗಂಟೆಗೆ ಹತ್ತಾವಂತೆ ಬಸ್ಸು. ನಡ್ಕೊಂಡು ಹೋಗ್ತಾ ಇದ್ದೀವಿ ಬಸ್ ಸ್ಟಾಪ್. ಇನ್ನು ಹಿಡ್ಕೊಬರಕ್ಕಾಗಲ್ಲ, ಆಟೋ ಅವಾಗ ಬೇಕಾದ್ರೆ ಆಟ. ನಾವು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಸು ಬಂತು. ನೋಡ್ಬೋದು ಸೀಟು ಸಿಕ್ತು, ಆರಾಮಾಗಿತ್ತು, ಫ್ರೀ ಆಗಿತ್ತು. ಇವಾಗ ನಾನು ನಮ್ಮ ಅದಕ್ಕೆ ಡೈರೆಕ್ಟಾಗಿ ಮೆಜೆಸ್ಟಿಕ್ಕಿಗೆ ಹೋಗೋಣ ಅಂದ್ಕೊಂಡು, ಚಿಕ್ಕಪೇಟೆ ಬೇಡ ರಶ್ ಇರುತ್ತೆ ಅಂದ್ಬಿಟ್ಟು ಇವಾಗ ಮೆಜೆಸ್ಟಿಕ್ಕಲ್ಲಿ ಬಂದು ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅದಕ್ಕೆ ನನಗಿಂತ ಫಾಸ್ಟ್ ಇದ್ದಾರೆ ಶಾಪಿಂಗಲ್ಲಿ. ನೋಡ್ತೀರಾ ನೈಟ್ ಡ್ರೆಸ್ ಏನಾದರೂ ಬೇಕು ಅಂದರೆ ನೋಡಿ. ಮೆಜೆಸ್ಟಿಕ್ಕಲ್ಲಿ ಅಣ್ಣಮ್ಮನ ದೇವಸ್ಥಾನದ ಮುಂದೆನೇ ಪಾಸ್ ಆದೋ, ಹಾಗೆ ಒಳಗಡೆ ಏನೂ ಹೋಗಲಿಲ್ಲ. ಈಚೆನೆ ನಿಂತ್ಕೊಂಡು ಕೈ ಮುಕ್ಕೊಂಡು ನಮ್ಮ ಹೊತ್ತಿಗೆ ಎಲ್ಲ ಕಡೆ ಒಂದು ರೌಂಡ್ ಹಾಕೊಂಡು ಬರೋಣ ಬಾ ಅಂತ. ಕಾಟನು ಬೇಡ ಕಣಕ, ನಡೀರಿ ನೋಡೋಣ, ಡೌನ್ ಇಳಿರಿ, ಇಳಿಯೋದಾದ್ರೆ ಹಾಂ ಪಾಪ. ನನ್ನ ಮಗನ ಶೂ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಇನ್ನೂ ಉದ್ದ ಇಲ್ವತ್ತ. ನನ್ನ ಮಗನಿಗೆ ಶೂ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊತಾ ಇದ್ದೀನಿ. ಲಾಸ್ಟ್ ಟೈಮು ಇಲ್ಲಿಗೆ ಬಂದಾಗ ತೊಗೊಂಡೋಗಿದ್ದೆ, ಅದನ್ನ ಲಾಸ್ಟ್ ಟೈಮ್ ಕಳ್ಕೊಂಡ. ಅದರಿಂದ ಮತ್ತೆ ತೊಗೊಂಡೋಗೋಣ ಅಂದರೆ ಶೂ ತುಂಬ ಇಷ್ಟ ಆಗುತ್ತೆ. ಕಲೆಕ್ಷನ್ಸು ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಅದರಿಂದ ಬಂದಿದ್ದೀವಲ್ಲ ಅಂದ್ಬಿಟ್ಟು ನನ್ನ ಮಗನ ಜೊತೆ ಶೂ ತೊಗೊಂಡೆ. ಅಮ್ಮ ಹೇಳ್ತಲೇ ಇರೋರು, ಶೂ ಎಷ್ಟು ಜೊತೆ ತಗೊಟ್ರು ಇರಲ್ಲ ಅವನಿಗೆ, ತೊಗೊಂಬ ಅಂತ. ತೋರಿಸಿ ಬಿಡಕ್ಕಿರ್ಲಿ, ಅದು ಚೆನ್ನಾಗಿಲ್ವಾ? ಯಾವನ ಜೊತೆ ತಗೊಳ್ರಿ ಅಮ್ಮ. ಹೇಳಿ ಗಂಡು ಮಗುಗೆ ತಾನೇ ಇದು. ಇದಕ್ಕೆ ತಗೊಳಲ್ವಾ? ಇನ್ಸ್ಟಾಗ್ರಾಮ್ ಅಲ್ಲ, ಯೂಟ್ಯೂಬ್ ಬ್ಲಾಗ್, ಸಂಗೀತ ಬ್ಲಾಗಿಂಗ್ ಚಾನಲ್ ಅಂತ ಬ್ಲಾಗ್ ಆಗಿದೆ ನೋಡಿ. ನಮ್ಮ ಅದಕ್ಕೆ ಲೆಗ್ಗಿನ್ಸು ಟಾಪು ಎಲ್ಲ ತೊಗೋಬೇಕಂತೆ. ನನ್ನ ಮಗನ ಒಂದು ಜೊತೆ ಶೂ ತೊಗೊಂಡೆ. ಈ ಗಲಾಟೆಲಿ ಕೇಳಿಸಲ್ಲ. ಲಾಸ್ಟ್ ಟೈಮ್ ಬಂದಾಗ ಮೆಜೆಸ್ಟಿಕ್ ಮೇನ್ ರೋಡಲ್ಲಿ ತೊಗೊಂಡಿದ್ರು. ತುಂಬ ಕಡಿಮೆ ರೇಟ್ಗೆ ತುಂಬ ಒಳ್ಳೊಳ್ಳೆ ಬಟ್ಟೆ ಸಿಕ್ಕಿತ್ತು. ಅಲ್ಲೇ ತೊಗೊಳ್ಳಿ ಅಂದರೆ ಬೇಡ, ಇಲ್ಲೊಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಬಂದರು. ಇಲ್ಲಂತೂ ಸಿಕ್ಕಾಬಟ್ಟೆ ರೈಟು, ಅದಕ್ಕೆ ಅಲ್ಲೇ ಹೋಗಿ ತೊಗೊಳ್ಳೋಣ ಅಂದ್ಬಿಟ್ಟು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸಿಗುತ್ತೆ ಟಾಪಲ್ಲಿ ತಗೊಳ್ಳೋದಾ? ನೋಡಿ ತಗೊಳ್ಳಿ. ಇವಾಗ ಒಂದು 4ರಿಂದ 5 ಲೆಗ್ಗಿನ್ಸ್ ತೊಗೊಂಡ್ರು. ಲಾಸ್ಟ್ ಟೈಮ್ಗಿಂತ ರೈಟು ತುಂಬ ಜಾಸ್ತಿ ಆಗಿದೆ ಅಂತ. ಇವಾಗಂತೂ ಟಾಪ್ಗಂತೂ ನಮ್ಮ ಏರಿಯಾದಲ್ಲಿ ಏನು ಪ್ರೈಸ್ ಇದೆಯೋ ಇಲ್ಲೂ ಅದೇ ಪ್ರೈಸ್ ಇದೆ. ಇಲ್ಲಿ ಯಾವುದೇ ಥರದ್ದು ಟಾಪ್ಗಳೇನು ತೊಗೊಳ್ಳಿಲ್ಲ. ಲೆಗ್ಗಿನ್ಸ್ ಶಾಪಿಂಗ್ ತೊಗೊಂಡ್ರಿ. ವೈಟ್ ಒಂದು, ವೈಟ್ ಬೇಕಲ್ಲ? ವೈಟ್ ಬೇಡವಾ, ರೆಡ್ ಬೇಕಾ? ಹಾಂ ಆಮೇಲೆ ಎಲ್ಲ ಬಿಡಿ, ಏರಿಯಾದಲ್ಲಿ ಅದು 700 ಇದೆ ತೊಗೊಂಡಿರೋದು ಹೇಳ್ತಾರೆ. ಸೇಮು ತೊಗೊಂತೀನಿ, ಫೋಟೋ ತೋರಿಸ್ಲಾ? ಸೇಮ್ ಐತೆ, ಕಲರ್ ಚೇಂಜ್. ಇವಾಗ ಅಲ್ಲಿ ಲೆಗ್ಗಿನ್ಸ್ ತೊಗೊಂಡು ಇಲ್ಲಿ ಟಾಪ್ ತೊಗೊಳಕ್ಕೆ ಬಂದವ್ರೆ. ಲಾಸ್ಟ್ ಟೈಮ್ ತೊಗೊಂಡಿದ್ದು ಇಲ್ಲೇ ಅನಿಸುತ್ತೆ, ಅಂದರೆ ಅಷ್ಟು ನೆನಪಿಲ್ಲ ನನಗೆ, 1 ವರ್ಷದ ಮೇಲೆ ಆಯ್ತಲ್ಲ. ಅದರಿಂದ ಇಲ್ಲಂತೂ ಟಾಪ್ಗಳು ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ರು. ಅವ್ರಿಗಂತೂ ಕಲೆಕ್ಷನ್ಸ್ ತುಂಬ ಇಷ್ಟ ಆಯಿತು ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಅವ್ರಿಗೆ, ಅವ್ರ ಮಗಳಿಗೆಲ್ಲ ಒಂದು 10ರಿಂದ 12 ಟಾಪು ಇಲ್ಲೇ ತೊಗೊಂಡ್ರು. ಎಕ್ಸೆಲ್ ಕೊಡಿ.
ಇನ್ನೊಂದು ಎತ್ಕೊಳ್ಬೇಕಾಗಿತ್ತು. ಲೆಗಿನ್ಸ್ ತಗೋತಾರೆ. ಹೌದು, ಅದೆಲ್ಲ 50 ರೂಪಾಯಿ ಇದೆ. ನೋಡಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದಾರೆ, ಆದ್ರೂ ಇನ್ನೂ ನೋಡ್ತಾ ಇದ್ದಾರೆ. ಹಾಂ ತಗೊಳ್ಳಿ. ನೋಡಿ ಇಲ್ಲಿ ಇದು ಮಾಡ್ಕೊಡ್ತೀವಿ, ಕಮ್ಮಿ ಇಲ್ಲ ಅಣ್ಣ, ಇದೆಲ್ಲ ಫಿಕ್ಸ್ ರೇಟ್, ಜಾಸ್ತಿ ಆಡೋದು. ಇವಾಗ ನಮ್ಮ ಅದಕ್ಕೆ ಶಾಪಿಂಗ್ ಎಲ್ಲ ಮುಗೀತು. ಒಂದು ಅಂಗಡಿಲೇ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಅಲ್ಲೇ ವ್ಯಾಪಾರ ಆಗೋಯ್ತು. ಇವಾಗ ಟೈಮ್ ಬಂದು 4 o'clock ಆಗಿದೆ. ಆದರೂ ಬಿಸಿಲು ಕಡಿಮೆ ಆಗಿಲ್ಲ, ಸಿಕ್ಕಾಬಟ್ಟೆ ಬಿಸಿಲಿತ್ತು, ಅದರಿಂದ ಬಾಯಾರಿಕೆ ಆಗಿತ್ತು. ಇಬ್ಬರು ಒಂದೊಂದು ಗ್ಲಾಸ್ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಇವಾಗ ಕಬ್ಬಿನ ಜ್ಯೂಸ್ ತೊಗೊಂಡು ಕುಡಿತಾ ಇದ್ದೀವಿ. ಹಾಗೆ ಇವಾಗ ಛತ್ರಿ ಬೇಕಂತೆ. ಛತ್ರಿನೂ ತುಂಬ ಕಡಿಮೆ ರೇಟ್ಗಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅದು ಚಿಕ್ಕದು ಬೇಕು ಬ್ಯಾಗಲ್ಲಿ ಇಟ್ಕೊಳ್ಳೋಕ್ಕೆ ಅಂತ ನೋಡ್ತಾ ಇದ್ರು. ಹಾಗೆ ಸಿಕ್ತಲ್ಲ ಅಂದ್ಬಿಟ್ಟು ಅದನ್ನೂ ತೊಗೊತಾ ಇದ್ದಾರೆ. ಛತ್ರಿ ತಗೋತಾ ಇದ್ದಾರೆ 150 250. ಬ್ಲ್ಯಾಕ್ ತಗೋತೀರಾ? ಬ್ಲ್ಯಾಕ್ ಇಲ್ಲ ಅಲ್ಲ, ಪ್ಲೈನ್ ಇಲ್ಲ ಐತಲ್ಲ, ಇಲ್ಲಿ 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 ಅದಿಲ್ಲ. ಹಾಂ ಬೇಡ, ಇದು ತಗೊಳ್ಳಿ ಬ್ಲ್ಯಾಕ್. ಯೂಟ್ಯೂಬ್ ಬ್ಲಾಗ್ ಏನಂತೆ? ಏನು ಈರುಳ್ಳಿ ಥರ ಇದೆ. ಯಾರು? ಯಾಕೆ ಈರುಳ್ಳಿ ಥರ ಅಂತ? ಈರುಳ್ಳಿ. ನಾನೇನು ಜಾಸ್ತಿ ತೊಗೊಳ್ಳಿಲ್ಲ. ನನ್ನ ಮತ್ತೆದು ಶಾಪಿಂಗ್ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿದೆ, ಬನ್ನಿ ಕರ್ಕೊಂಡೋಗಿ ಅಂತ. ಹಾಗೆ ಅಲ್ಲೇ ನೋಡ್ತಾ ಇರು, ಒಂದು 10 ನಿಮಿಷ ಬರ್ತೀನಿ ಅಂತ ಹೇಳಿದರು. ಹಾಗೆ ನನ್ನ ಮಗಳಿಗೆ ವೈಟ್ ಕಲರ್ದು ಒಂದು ಟೀ ಶರ್ಟ್ ಬೇಕಿತ್ತು. ಯಾಕಪ್ಪ ಅಂದರೆ ಅವಳಿಗೊಂದು ಡೆನಿಮ್ ಫ್ರಾಕ್ ತೊಗೊಂಡಿದ್ದೆ. ಆ ಫ್ರಾಕಿಗೆ ವೈಟ್ ಟೀ ಶರ್ಟ್ ಬೇಕಿತ್ತು. ಅದರಿಂದ ನೋಡೋಣ ಅಂದ್ಬಿಟ್ಟು ಈ ಅಂಗಡಿಗೆ ಬಂದೆ. ತುಂಬ ಚೆನ್ನಾಗಿರೋ ಲೆಗ್ಗಿನ್ಸ್ಗಳಿತ್ತು. ಲೆಗ್ಗಿನ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು, ಪ್ರೈಸು ಓಕೆ ಅನ್ನಿಸ್ತು. ಅದರಿಂದ ನಾನು ಒಂದು 4 ರಿಂದ 5 ಲೆಗ್ಗಿನ್ಸ್ ತೊಗೊಂಡೆ. ಗ್ರೀನ್ ಬೇಡ, ಇದು ಬ್ಲೂ, ಯೆಲ್ಲೋ ಸಾಕು ಬಿಡಿ. 5 ಮರೂನು. ಟಾಪ್ಸ್ ಯಾವುದು ಇಲ್ಲ, ಸುಮ್ಮನೆ ತೊಗೊಂಡೋಗ್ತಾ ಇರೋದು. ಈ ಬ್ಲೂ ಬೇಡ ಬಿಡಿ, ಸಾಕು. ನೋಡೋಕ್ಕೆ ಅಂತ ಹೋಗಿ ನಾನು ಶಾಪಿಂಗ್ ಮಾಡ್ಕೊಂಬಂದ್ರೂ ನನ್ನ ಹಸ್ಬೆಂಡ್ ಬರನೇ ಇಲ್ಲ. ಇನ್ನೊಂದು 10 ನಿಮಿಷ ಆಗುತ್ತೆ ಅಂದರು. ಟ್ರಾಫಿಕಲ್ಲಿ ಸಿಗಾಕೊಂಡಿದ್ರೆ ಏನೋ. ಅದರಿಂದ ಇಲ್ಲಿ ಸ್ಲಿಪ್ಪರ್ಗಳಿತ್ತು. ನಮ್ಮ ಅತ್ತಿಗೆ ಮಗಳಿಗೆ ನೋಡೋಣ ಅಂದ್ಬಿಟ್ಟು ಹೋದೋ. ಅಂದರೆ ನಮ್ಮ ಅತ್ತಿಗೆಗೆ ಜಾಸ್ತಿ ಯಾವುದೂ ಇಷ್ಟ ಆಗಲಿಲ್ಲ, ಅವ್ರು ಯಾವುದೂ ತೊಗೊಳ್ಳಿಲ್ಲ. ಅಂದರೆ ನೋಡೋಣ, ಇಷ್ಟ ಆದರೆ ತೊಗೊಳ್ಳೋಣ ಅಂದ್ಕೊಂಡೇ ಹೋದೋ. ಅಂದರೆ ನಮಗೆ ಯಾವುದೂ ಇಷ್ಟ ಆಗಲಿಲ್ಲ, ಯಾವುದೂ ತರಲಿಲ್ಲ, ಸುಮ್ಮನೆ ನೋಡಿಕೊಂಡು ಬಂದು. ಚೆನ್ನಾಗಿದೆ, ಚೆನ್ನಾಗಿದಕ್ಕ. ಅದು 200. ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ. ರೀ 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 ನನ್ನ ಹಸ್ಬೆಂಡು ನಾನು ಅಷ್ಟು ಕೂಗ್ತಾ ಇದ್ರು, ನನ್ನ ಕಡೆ ನೋಡನೇ ಇಲ್ಲ. ಅದರಿಂದ ಸ್ವಲ್ಪ ಜೋರಾಗೆ ಕೂಗ್ಕೊಂಡೆ. ಅಂದರೆ ಅವರು ಲೆಫ್ಟ್ ಸೈಡ್ ನೋಡ್ಕೊಂಡು ಹೋಗ್ತಾಯಿದ್ರು, ನಾವು ರೈಟ್ ಸೈಡ್ ನಿಂತಿದ್ದು. ಅದರಿಂದ ಸ್ವಲ್ಪ ಜೋರಾಗಿ ಕೂಗಿದೆ. ನಮ್ಮ ಹಸ್ಬೆಂಡು ಬಂದರು. ಇವಾಗ ನಮ್ಮ ಅತ್ತಿಗೆ ಮಗಳು ಬ್ಯಾಗಿ ಪ್ಯಾಂಟ್ ಬೇಕು ಅಂದ್ಲು. ಅದರಿಂದ ನಮ್ಮ ಅತ್ತಿಗೆ ನೋಡೋಕ್ಕೆ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಮಗಳಿಗೋಸ್ಕರ ಇನ್ನೂ ಎಷ್ಟು ಶಾಪಿಂಗ್ ಮಾಡ್ತಾರೋ ನೋಡ್ತಾರೆ. ಹಾಂ, ಜೀನ್ಸಲ್ಲಿ ಬೇಕಂತ. ಓ ನಮ್ಮ ಬೇಡ, ಅಯ್ಯೋ ಬರಕ್ಕ ಬೇಡ. ಬನ್ನಿ ಹೋಗೋಣ. ಬಂದು ಅಕ್ಕ ನೋಡಿ, ಅಕ್ಕ ನೋಡಲ್ಲ, ಹಣ್ಣು ತರ್ತೀನಿ ಅಂತ ಹೋಗ್ತವ್ರೆ, ಬೇಡ ಅಂದ್ರೂ ಕೇಳಲ್ಲ. ಇವಾಗ ಶಾಪಿಂಗ್ ಎಲ್ಲ ಮುಗೀತು. ಒಂಚೂರು ಮಲ್ಲೇಶ್ವರಂ ಒಂದು ರೌಂಡ್ ಹಾಕೊಂಡು ಹೋಗೋಣ ಅಂದ್ಬಿಟ್ಟು ಇದ್ದೀವಿ. ಇನ್ನೊಂದ್ಸರ್ಲ ಬೇಡ ಬನ್ನಿ, ಬೇಡ ಬನ್ನಿ, ಜ್ಯೂಸ್ ಕುಡ್ದಿದ್ದೀವಿ. ಇನ್ನೇನು ಫ್ರೂಟ್ಸ್ ತಂದಿದ್ದಾರೆ. ತಮ್ಮ ತಿನ್ರಿ, ಊಟ ಮಾಡೋ ಅಂದ್ರೆ ತಿನ್ಸ್ಕೊಟ್ಟ ಬೇಡ. ಬೇಡ 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 ಬಿರಿಯಾನಿ ತಿನ್ಸ್ಕೊಟ್ಟ ಬೇಡ ಬೇಡ.
ಮನೇಲೆ ಮಾಡ್ಬೋದಾಯ್ತು, ಜಯಮತ್ಕೋಬೇಕು. ಮನೇಲೆ ತಗೊಂಡೋಗಂತ. ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮಂತ್ರಿಮಾಲ್ ಹತ್ರ ಬಂದಿದ್ದೀವಿ. ಲಗೇಜ್ ಎಲ್ಲ ನನ್ನ ಹಸ್ಬೆಂಡ್ ಆಟೋದಲ್ಲಿ ಇಟ್ಬಿಟ್ಟು ಇವಾಗ ಮಂತ್ರಿಮಾಲ್ ಒಳಗಡೆ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಏನು ತೊಗೊಳಕ್ಕಾಗಲ್ಲ, ನಿಮಗೂ ಗೊತ್ತು ಏನು ಪ್ರೈಸ್ ಇರುತ್ತೆ ಮಂತ್ರಿಮಾಲಲ್ಲಿ ಅಂದ್ಬಿಟ್ಟು ನಾವೇನು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಸುಮ್ಮನೆ ನೋಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ಬರೋಣ ಬಾ ಅಂದ್ಬಿಟ್ಟು ನಮ್ಮ ಅದಕ್ಕೆ ಕರೆದ್ರು. ಅದರಿಂದ ಅವ್ರು ಕರೀತಾ ಇದ್ದಾರಲ್ಲ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಮ್ಮ ಅಕ್ಕ ಒಂದು ನಿಮಿಷ ನಿಲ್ತಾ ಇಲ್ಲ, ಸುಮ್ಮನೆ ಓಡ್ತಾ ಇದ್ದಾರೆ. ನಿಂತ್ಕೊಳ್ಳಿ ಅಂದ್ರೂ ನಿಂತ್ಕೊಳ್ತಾ ಇಲ್ಲ. ಸತಿ ಹೇಳಿ, ಏನು ಹೇಳಿದ್ರಲ್ಲ ಇನ್ನೊಂದ್ಸತಿ. ಓಪನ್ ಮಾಡ್ಕೊಂಡು ಓಡಾಡ್ತಾರಲ್ಲ, ಮುಂಚೂರು ಹಿಂಗೆ ಹೇಳ್ಕೊಂಡ್ರೆ ಏನಾಗೋದು. ಹಾಫ್ ಬಟ್ಟೆ ಹಾಕಕ್ಕೆ ನಮ್ಮ ಅಕ್ಕ ಹೇಳ್ತಾ ಇದ್ದಾರೆ. ಅಲ್ಲಿ ಗಂಟ ಬಿಟ್ಕೊಂಡು ಓಡಾಡ್ತಾರಲ್ಲ, ಹಾಕೊಳಕ್ಕೆಲ್ಲ ಏನು ಹಾಕೋದು ಬೇಡ, ಅದನ್ನ ಹಿಂಗೆ ಎಳ್ಕೊಂಡ್ರೆ ಸಾಕು. ನಮ್ಮಕ್ಕೆ ಮಾವಿನಕಾಯಿ ತಿಂತೀರಾ ಅಂತ ನಮ್ಮ ಮನೆಯವ್ರು ಹೇಳಿದ್ರೆ ಬೇಡ ಅಂತಾರೆ. ಅವ್ರು ತಿನ್ನಲ್ಲ. ಅಲ್ಲೂ ಜುಮ್ ಜುಮ್ ಅಂತ ನಾನು ತಿಂತೀನಿ ಇವಾಗ, ಅವ್ರು ತಿನ್ನಲ್ಲ. ತರಕ್ಕೆ ಹೋಗಿದ್ದಾರೆ ನೋಡಿ. ನನ್ನ ಮೇಕಪ್ ಟೀ ಶರ್ಟ್ ಲೂಸು ಅಂತಿದೆ ನೋಡೋಣ. ತಗೊಳ್ಳಿ ತಗೊಳ್ಳಿ, ಜೀವನ ಚೆನ್ನಾಗಿರುತ್ತೆ. ಬರ್ಬೇಕಾದ್ರೆ ಬಂದು ಕರ್ಕೊಂಡು ಹೋಗ್ಲಿಲ್ಲ, ಇವಾಗ ಮನೆಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತಾವ್ರೆ ನಮ್ಮ ಮನೆಯಲ್ಲಿ. ನೋಡಿ ಇಷ್ಟೆಲ್ಲ ತೊಗೊಂಡಿದ್ದಾರೆ. ನಾನು ಏನೆಲ್ಲ ತೊಗೊಂಡಿದ್ದಾರೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಯಾಕಪ್ಪ ಅಂದರೆ ಈ ವ್ಲಾಗು ತುಂಬ ಲಾಂಗ್ ಆಗಿಬಿಡುತ್ತೆ, ನಿಮ್ಗೂ ಬೋರ್ ಆಗುತ್ತೆ ಹೆವಿ ಲಾಂಗ್ ಇದ್ದರೆ ವೀಡಿಯೋಸು. ಅದರಿಂದ ನಾನು ಅದನ್ನೇ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಖಂಡಿತ ತೋರಿಸ್ತೀನಿ ನಿಮಗೆ. ಇವಾಗ ಶಾಪಿಂಗಿಂದ ಏನೆಲ್ಲ ತಂದೆ ಅಂತ ತೋರಿಸಿದ್ದೀನಿ. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವ್ಲಾಗ್ ಏನಾದರೂ ಲಾಂಗ್ ಆದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಏನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತೀನಿ. ಇವಾಗ ನಮ್ಮ ಅದಕ್ಕೆ ನಾನು ಎಲ್ಲ ವೀಡಿಯೋಸ್ ಮಾಡೋ ಅಷ್ಟರಲ್ಲಿ ನಮ್ಮ ಅದಕ್ಕೆ ಕಾಫಿ ಮಾಡ್ಕೊಬಂದು ಕೊಟ್ಟಿದ್ದಾರೆ. ಇವಾಗ ಕುಡಿಬೇಕು. ಇಷ್ಟು ಕಾಫಿ ಕೊಟ್ಟಾರಲ್ಲ, ಕುಡಿಯೋಕ್ಕಾಗುತ್ತಾ? 1/4 ಲೀಟ್ರ್ ಕಾಫಿ ಐತಿ ಇಲ್ಲಿ ನೋಡಿ. ಇಷ್ಟು ಕಾಫಿ ಕೊಟ್ಟಿದ್ದಾರೆ. ಏನಾದರೂ ತಿನ್ನೋಣ ಅಂದರೂ ಕೇಳಲಿಲ್ಲ. ಅಕ್ಕ ತಮ್ಮ ಸರಿಯಾಗಿದ್ದೀರ? ನಮ್ಮ ಅದಕ್ಕೆ ಇವು ಇಷ್ಟ ಆಗ್ಬಿಟ್ಟವೆ ತುಂಬ ಅಲ್ವಾಕ? ಇಷ್ಟ ಆಗಿದ್ದಾವೆ. ಚೆನ್ನಾಗಿವೆ. ನೈಟಿ ಗೀಟಿ ಇಟ್ಕೊಂಡಂಗಿದ್ದು ಇಲ್ಲ, ನೀವು ಹಾಕೊಂಡ್ರೆ ಇನ್ನೊಂಚೂರು ಮೇಲೆ ಹೋಗುತ್ತೆ. ತಗೊಬಿಟ್ಟು ನೈಟಿ ಥರ ಐತೆ ಅಂತ ಇದ್ದಾರೆ ನೋಡಿ. ನಮ್ಮ ಅಕ್ಕ ಡಿಕಾಕ್ಷನ್ ಕುಡಿತಾ ಇದ್ದಾರೆ. ಅದಕ್ಕೆ ಒಂಚೂರು ಹಾಲು ಹಾಕೊಂಡು ಕುಡಿದ್ರೆ ಏನಾಗುತ್ತೆ? ಅದಕ್ಕೆ ಇದು ಹಾಕಿಲ್ವ ಸಕ್ಕರೆ? ಬೆಲ್ಲ ಹಾಕಿದ್ದೀರಾ ನೀವು? ಮಾತ್ರ ಬೆಲ್ಲ ಹಾಕೊಂಡಾಗ ಮಾತ್ರ ಸಕ್ಕರೆ ಹಾಕ್ಕೊಟ್ಟಿದ್ದೀರಾ. ಬಲವ್ರು ನೋಡಿ ಇವರು ನೋಡಿ, ನನಗೆ ಮಾತ್ರ ಅನ್ಹೆಲ್ದಿ, ಅವ್ರಿಗೆ ಮಾತ್ರ ಹೆಲ್ದಿ. ಯಾಕೆ ನೋಡಿ. ನಾನು ಮೆಜೆಸ್ಟಿಕಲ್ಲಿ ಇವರೆಲ್ಲ ಶಾಪಿಂಗ್ ಮಾಡ್ಕೊಂಡ್ರ, ಮಲ್ಲೇಶ್ವರಮ್ಗೆ ಹೋಗ್ತೀನಿ ಶಾಪಿಂಗ್ ಮಾಡ್ತೀನಿ ನಾನು, ಅಲ್ಲಿ ಇನ್ನೂ ಚೆನ್ನಾಗಿರ್ತವೆ ಅಂದರೆ ಏ ಪಾಪಿ ಹಿಂಗೆ ಮಾಡೋದು ಅಂತಾರೆ. ಇವ್ರು ಮಾತ್ರ ನೋಡಿ, ನನಗೆ ಮಾತ್ರ ಕಾಫಿ ಅದು ಸಕ್ಕರೆ ಹಾಕಿ ಕೊಟ್ಟಿದ್ದಾರೆ, ಅವ್ರು ಮಾತ್ರ ಡಿಕಾಕ್ಷನ್ನು ಬೆಲ್ಲ ಹಾಕೊಂಡು ಕುಡಿತಾ ಇದ್ದಾರೆ. ಇದೇನು ಕೆಲಸ? ನಮ್ಮ ಅತ್ತೆ ಇಲ್ದಲೆ ಮನೆ ಬೋರು, ಇರೋಕ್ಕಾಗಲ್ಲ ಮನೇಲಿ ನಮ್ಮ ಅತ್ತೆ ಇಲ್ದಲೆ. ಹೇಳ್ತಾರಲ್ಲ ಅದೇನೋ ದೇವ್ರು ಇಲ್ಲದೆ ಇರೋ ಗುಡಿ ಇದ್ದಂಗೆ, ಗೊತ್ತಾ? ಅವರ ನಿನ್ನ ಮಾತಾಡ್ಸಿದ್ದೀನಿ. ಅವರು ಮಾತಾಡ್ತಿದ್ದೆ. ಅಲ್ಲಿ ಕಾಣ್ತಾ ಇದ್ದಾರಲ್ಲ, ಅವರು ನನ್ನ ವೀವರ್ಸ್ ಅಂತೆ. ಮೊನ್ನೆ ಪಾರ್ಕಿಗೆ ಹೋದಾಗ ನಮ್ಮ ಅತ್ತೆ ಜೊತೆ ಮಾತಾಡ್ಸಿದ್ರು. ನೋಡ್ತೀವಿ ನಿಮ್ಮ ವೀಡಿಯೋಸು, ನಿಮ್ಮ ಹಸ್ಬೆಂಡ್ ಆಟೋ ಓಡಿಸ್ತಾರಲ್ವ ಅಂತ ಕೇಳಿದ್ರು. ತುಂಬ ಖುಷಿ ಆಯಿತು. ಹೋಗೇ ಬಿಟ್ರು ಒಳಗಡೆ. ಜ್ಯೋತಿ ಮಗ ಕೇಳಿದ್ರು ಬೇಡ.
ನಮ್ಮ ಅಕ್ಕಂಗೆ ಮಗಳು ಮದುವೆ ಮಾಡೋ ಚಿಂತೆ ಅಲ್ವಾಕ? ಏನು ಮಾಡ್ತೀವ, ಜೀವನನೇ ಅಷ್ಟು. ಮಕ್ಕಳು ನೋಡು, ಮಕ್ಕಳು ಮದುವೆ ಮಾಡಿ ಅವ್ರಿಗೆ ವ್ಯವಹಾರ ಮಾಡಿ. ನಾನು ಮಾತ್ರ ನನ್ನ ಮಗಳು ಮದುವೆ ಚಿಂತೆ ಮಾಡಲ್ಲ, ನನ್ನ ಮಗಳನ್ನ ಓದಿಸೋ ಚಿಂತೆ. ಇವ್ರ ಮಗಳು ಮದುವೆ ಮಾಡೋ ಚಿಂತೆ. ಮನೆಗೆ ಹೋಗ್ಬೇಕು. ನನ್ನ ಮಗಳು ಹೋಗಿ ಪಾರ್ಲರ್ಗೆ ಹೋಗಿ ಸೇರ್ಕೊಂಡವಳೆ ನಮ್ಮ ಅತ್ತಿಗೆ ಮಗಳ ಜೊತೆ. ಬರ್ತಾ ಇಲ್ಲ ಅಂದರೆ ಅವಳು 8:15 ಬರೋದು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗೇನು ಕೆಲ್ಸಕ್ಕೆ ಹೋಗಲ್ವಲ್ಲ, ಸ್ವಲ್ಪ ಲೇಟಾಗಿ ಹೋದ್ರೂ ನಡೆಯುತ್ತೆ ಅಂತ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ, ಮನೆ ಕೆಲಸನ. ಅದರಿಂದ ಕೂತಿದ್ದೀನಿ. ಅವಳು ಬಂದ ತಕ್ಷಣ ಮನೆಗೆ ಹೋಗ್ಬೇಕು. ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಏನು ಮಾಡಬೇಕು ಅಡುಗೆನ ನೋಡೋಣ, ಡೌಟು. ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಮಗಳು ಬರ್ತಾಳೆ ಅಂತ ಇಷ್ಟ ಗಂಟೆ ವೆಯ್ಟ್ ಮಾಡಿದೆ. ಟೈಮ್ ಬಂದು 8 o'clock ಆಗಿದೆ. ನನ್ನ ಮಗಳು ಬರಲಿಲ್ಲ. ಪಾರ್ಲರ್ಗೆ ಹೋಗಿ, ಹಂಗಂದರೆ ಹೋಗೋ ದಾರಿಲೇ ಪಾರ್ಲರ್ ಇರೋದು. ನಮ್ಮ ಅತ್ತಿಗೆ ಮಗಳು ಹೋಗ್ತಾಳಲ್ಲ, ಆ ಪಾರ್ಲರ್ ಅಲ್ಲೇ ಇರೋದು. ಹಂಗೆ ಹೋಗಿ ಕರ್ಕೊಂಡು ಇವಾಗ ಮನೆಗೆ ಹೋಗ್ಬೇಕು. ಬಾಯಕ್ಕ ಗಾಡಿ ಮನೆಗೆ ಡಿಕ್ಕಿಲೇ ಐತೆ. ಇವಾಗ ನಾನು ಮನೆಗೆ ಬಂದೆ. ಟೈಮ್ ಬಂದು 9 o'clock ಆಗಿದೆ. ಅಡುಗೆ ಏನು ಮಾಡೋಕ್ಕಾಗಲಿಲ್ಲ ನನಗೆ, ಯಾಕಂದರೆ ಫುಲ್ಲು ಟಯರ್ಡ್ ಆಗಿತ್ತು, ಸುಸ್ತಾಗಿದ್ದೆ. ಅದರಿಂದ ಯಾಕಂದರೆ ಅಲ್ಲೆಲ್ಲ ಸುತ್ತಾಡಿದ್ವಲ್ಲ ಚೆನ್ನಾಗಿ, ತುಂಬ ಕಾಲೆಲ್ಲ ನೋವ್ತಿತ್ತು. ನನ್ನ ಹಸ್ಬೆಂಡ್ಗೆ ಫೋನ್ ಮಾಡಿ ಹೇಳಿದ್ದೆ, ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ ರೀ, ಏನಾದರೂ ಊಟ ತೊಗೊಬನ್ನಿ ಅಂದೆ. ಅವರು ಬರಬೇಕಾದ್ರೆ ಹಾಗೆ ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವ್ರದ್ದು ಹೋಟೆಲ್ ಇದೆ, ಹಾಗೆ ಹೇಳ್ತೀನಿ ಪಾರ್ಸಲ್ ಮಾಡಿ ಇಟ್ಟಿರ್ತಾರೆ, ಈಸ್ಕೊಂಡು ಹೋಗು ಅಂತ ಹೇಳಿದರು. ಯಾಕಂದರೆ ನನ್ನ ಹಸ್ಬೆಂಡ್ ಬರೋದು ಸ್ವಲ್ಪ ಲೇಟ್ ಆಗುತ್ತಂತೆ. ಅದರಿಂದ ಬರಬೇಕಾದ್ರೆ ಹಂಗೆ ಈಸ್ಕೊಂಬಂದೆ. ಎಗ್ ರೈಸು ಮತ್ತು ಕಬಾಬ್ನ ಪಾರ್ಸಲ್ ತೊಗೊಂಬಂದೆ. ಇವಾಗ ನನ್ನ ಮಗಳಿಗೆ ಊಟ ಹಾಕ್ಕೊಡ್ತಾ ಇದ್ದೀನಿ. ಅಮ್ಮ ಕಾಲ್ ಮಾಡಿದ್ರು, ಮಾತಾಡ್ತಾ ಇದ್ದೀನಿ. ಬೆಳಗ್ಗೆ ಫೋನ್ ಮಾಡಿದ್ದು, ಅಮ್ಮ ಫೋನೇ ಮಾಡಿದ್ದಿಲ್ಲ. ಅಂದರೆ ಫೋನ್ ಮಾಡಿದ್ರು, ನಾನು ಬ್ಯುಸಿಲಿದ್ನಲ್ಲ, ನೋಡಿದ್ದಿಲ್ಲ. ಬಂದ ತಕ್ಷಣ ಅಮ್ಮಂಗೆ ಕಾಲ್ ಮಾಡಿದೆ. ಏನಾದರೂ ಫೋನ್ ಎತ್ತಿಲ್ಲ ಅಂದರೆ ಸ್ವಲ್ಪ ಗಾಬರಿ ಆಗ್ತಾರೆ ಅವರು. ಅದರಿಂದ ಬಂದ ತಕ್ಷಣ ಫೋನ್ ಮಾಡಿ ಮಾತಾಡ್ತಾ ಇದ್ದೀನಿ. ಇವಾಗ ನಾನು ಊಟ ಮಾಡಬೇಕು. ಹೊಟ್ಟೆ ಹಸಿವಾಗಿದೆ. ಮಧ್ಯಾಹ್ನನೂ ಏನು ಊಟ ಮಾಡಲಿಲ್ಲ ನಾನು. ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೋಗಿದ್ದು, ಮಧ್ಯಾಹ್ನ ಏನು ತಿನ್ನೋಕ್ಕಾಗಲಿಲ್ಲ. ಅದರಿಂದ ತುಂಬ ಹೊಟ್ಟೆ ಹಸಿವಾಗ್ತೈತೆ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.